ವಿನಾಯಕ್ ಜೋಶಿ ನಮ್ಮ ಜೊತೆ ಇದ್ದಾರೆ. ವಿನಾಯಕ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಬೊಂಬಾಟಾಗಿದ್ದೀನಿ. ಮೊದಲನೇದಾಗಿ ಇಷ್ಟೆಲ್ಲ ನನ್ನ ಬಗ್ಗೆ ಹೇಳಿದ್ದಕ್ಕೆ ನಾನು ಚಿರಋಣಿ. ಹಾಗೂ ಪೂಜ್ಯ ಅನ್ನದಾತರು ಕನ್ನಡಿಗರಿಗೆ ವಿನಾಯಕ್ ಜೋಶಿ ಮಾಡುವಂತಹ ಅನಂತ ನಮಸ್ಕಾರಗಳು. ವಿನಾಯಕ್, ಈಗ ಹಿಂಗೆ ಕೂತ್ಕೊಂಡು ಮಾತಾಡೋದಕ್ಕೂ ನಾವು ಮೊದಲು ನೋಡಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನನ್ನ ದಿ ಬೆಸ್ಟ್ ಮೆಮೊರಿ ವಿನಾಯಕ್ ಜೋಶಿ ಇದು ಅಂತ ಹೇಳಿದ್ರೆ ಅಮೃತವರ್ಷಿಣಿ. ಇಟ್ಸ್ ಮೈ ಒನ್ ಆಫ್ ಫೇವ್ರೆಟ್ ಅಲ್ಲ, ದಟ್ಸ್ ದ ಮೋಸ್ಟ್ ಫೇವ್ರೆಟ್ ಮೂವಿ. ನಾನೊಂದು 1000 ಟೈಮ್ಸ್ ಇಲ್ಲಿವರೆಗೂ ನೋಡಿದ್ದೀನಿ. ಆ್ಯಂಡ್ ಕ್ಯಾಮರಾ ಹಿಡ್ಕೊಂಡು ಬರ್ತಾ ಇರೋ ವಿನಾಯಕ್ ಜೋಶಿ, ಕ್ಯಾಪ್ ಹಾಕ್ಕೊಂಡು, ಸ್ವೆಟರ್ ಹಾಕ್ಕೊಂಡು, ದಟ್ಸ್ ಅನ್ ಅಮೇಝಿಂಗ್ ಮೆಮೊರಿ. ನನ್ನ ಬಾಲ್ಯದ ಮತ್ತು ನಂತರದ ದಿನಗಳ ಬೆಸ್ಟ್ ಮೆಮೊರಿ. ಅಲ್ಲಿಂದ ನಿಮ್ಮ ಜೊತೆಗಿನ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ನಂದು. ಐ ಥಿಂಕ್ ನನ್ನ ಜೊತೆಗೆ ಬಹಳಷ್ಟು ಜನ ಹಾಗೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ನಮ್ಮೂರ ಮಂದಾರ ಹೂವೆಯಿಂದ ಹಿಡಿದು ಇನ್ನು ಕೆಲವ್ರಿಗೆ ಚಿತ್ರ ಅಂದರೆ ಕಾಲೇಜಲ್ಲಿ, ಇನ್ನು ಕೆಲವ್ರಿಗೆ ಅಪ್ಪು ಕಂಟಿ, ಯಶವಂತ್, ಇದೇ ಥರ ಒಂದು 45-50 ಸಿನಿಮಾ ಮಾಡಿದ್ದೀನಿ. ಎಸ್, ಒಂದು 3.5 ಡೆಕೇಡ್ ಆಗಿಲ್ವಾ ಜರ್ನಿ? 3 ಡೆಕೇಡ್ಸ್ ಆಗಿದೆ ಆಲ್ಮೋಸ್ಟ್. ಒಂದು 85 ಫಿಲ್ಮ್ಸ್, 85 to 90 ಫಿಲ್ಮ್ಸ್ ಕ್ಲೋಸ್ ಟು. ಆಮೇಲೆ ಒಂದು 1000 ಕಾರ್ಯಕ್ರಮ ಹೋಸ್ಟ್ ಮಾಡಿರ್ಬೋದು. 1200 ಕಾರ್ಯಕ್ರಮ ಒಂದು 22-23 ದೇಶದಲ್ಲಿ. ಆಮೇಲೆ ಒಂದು 100-150 ಸೀರಿಯಲ್ಲು. ಆಮೇಲೆ ಒಂದು 8,000 ಅವರ್ ರೇಡಿಯೋ ಜಾಕಿಂಗು. ಇಷ್ಟಂತೂ ಮಾಡಿದ್ದೀನಿ. ಇದು ಬಿಟ್ಟು ಬೇರೆ ಕೆಲಸಗಳು ಇದೇನೋ ಮಾಡಿದ್ದೀನಿ. ಸೊ ಒಬ್ಬೊಬ್ರು ಒಂದೊಂಥರ ಕನೆಕ್ಟ್ ಮಾಡ್ಕೋತಾರೆ. ಕೆಲವ್ರಿಗೆ ಇದು ಯಾವುದು ಗೊತ್ತೇ ಇಲ್ಲ. ದೇ ಥಿಂಕ್ ಐ ಆಮ್ ಅ ರನ್ನರ್, ದೇ ಥಿಂಕ್ ಐ ಆಮ್ ಜಸ್ಟ್ ಎ ಮೀಡಿಯಾ ಇದು ಏನು ಹೇಳ್ತೀರಾ, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂತ ಅನ್ಕೋತಾರೆ. ನಾನು ತುಂಬ ಜನ ಇವಾಗ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತೀನಿ, ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂತ. ಬದುಕೋಕೆ 100 ಮುಖವಾಡಗಳು, ವೇಷಗಳು, ಅದರಲ್ಲಿ ಇದು ಒಂದಷ್ಟೇ. ಸೊ ನೀವು ಅವರನ್ನು ನಟರಾಗಿ ನೋಡಿದ್ದೀರಿ, ಫಿಟ್ನೆಸ್ ಫ್ರೀಕ್ ಆಗಿ ನೋಡಿದ್ದೀರಿ, ರೇಡಿಯೋ ಜಾಕಿಯಾಗಿ ನೋಡಿದ್ದೀರಿ, ಸ್ಟೇಜ್ ಆ್ಯಂಕರಿಂಗಲ್ಲಿ ನೋಡಿದ್ದೀರಿ, ಶೋಸನ್ನು ಹೋಸ್ಟ್ ಮಾಡಿ ಅದನ್ನು ಕಂಡಕ್ಟ್ ಮಾಡೋದನ್ನು ನೋಡಿದ್ದೀರಿ. ಇದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 3-4 ವರ್ಷದಿಂದ ಪಾಡ್ಕಾಸ್ಟ್, ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಭಾಷೆಯಲ್ಲಿ ಪಾಡ್ಕಾಸ್ಟ್ ಮೊದಲಿಗೆ ಶುರು ಮಾಡಿದ್ದು ನಮ್ಮ ವಿನಾಯಕ್ ಜೋಶಿ. ಆ್ಯಂಡ್ ಅವರ ಕಾಂಟೆಂಟ್ಸನ್ನು ನಾನು ನೋಡ್ತಾ ಹೋಗ್ತಾ ಇದ್ದೆ. ಅಮೇಝಿಂಗ್. ಅಂದರೆ ಹಿಂಗಿದ್ದೇ ಕಂಟೆಂಟ್ ತರಬೇಕು, ಹಿಂಗಿದ್ದೇ ಹೈಪ್ ಮಾಡಬೇಕು ಅನ್ನೋದೇನೂ ಇರೋದಿಲ್ಲ. ಪ್ಯೂರ್ಲಿ ಸಬ್ಜೆಕ್ಟಿವ್ ಇರುತ್ತೆ. ಸಬ್ಜೆಕ್ಟ್ ಮೇಲೆ, ವ್ಯಕ್ತಿಯ ಮೇಲೆ ಆಧಾರಿತ ಅವರ ಪಾಡ್ಕಾಸ್ಟ್ಗಳು. ಅಮೇಝಿಂಗ್ ಇದೆ. ಆ್ಯಂಡ್ ಅಫ್ಕೋರ್ಸ್ ವೆಬ್ ಸೀರೀಸ್ ಜೋಶಿಲೆ, ಅದ್ರ ಬಗ್ಗೆನೂ ನಾನು ಏನೇನು ಮಾತಾಡಲಿ ನಿಮ್ಮ ಬಗ್ಗೆ? ನನಗೆ ಐ ಆಮ್ ಕನ್ಫ್ಯೂಸ್ಡ್. ಎಲ್ಲಿಂದ ಶುರು ಮಾಡೋಣ? ವಾಸ್ತವದ ಬಗ್ಗೆ ಇಲ್ಲಿಂದ ಶುರು ಮಾಡೋಣ. ಇವತ್ತಿನ ದಿವಸದ ಬಗ್ಗೆ ಏನು ಮಾಡ್ತಿದ್ದೀರಾ ಈಗ? ಇತ್ತೀಚೆಗೆ ತುಂಬ ಜನ ನಾನು ಸಿನಿಮಾಗಳಲ್ಲಿ ಕಾಣಿಸ್ಕೋತಾ ಇಲ್ಲ, ಯಾಕೆ ಕಾಣಿಸ್ಕೋತಾ ಇಲ್ಲ ಅಂತ ಕೇಳ್ತಾರೆ. ಮೊದಲನೇದಾಗಿ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಎರಡನೇದಾಗಿ ಸಿನಿಮಾ ಮಾಧ್ಯಮವಾಗಿ ಬದಲಾಗಿದೆ, ನನ್ನ ಅಭಿರುಚಿ ಬದಲಾಗಿದೆ, ನನ್ನ ಗುರಿಗಳು ಬದಲಾಗಿದೆ, ನನ್ನ ಬದುಕೇ ಬದಲಾಗೋಗಿದೆ. ಯಾಕೆಂದರೆ ನಾನು ಇವಾಗ ಒಂದು ಮೀಡಿಯಾ ಆ್ಯಂಡ್ ಮಾರ್ಕೆಟಿಂಗ್ ಕಂಪ್ನಿ ನಡೆಸ್ತೀನಿ, ನಿರ್ದೇಶಕನಾಗಿದ್ದೀನಿ, ನಿರ್ಮಾಪಕನಾಗಿದ್ದೀನಿ. ಅದ್ರ ಜೊತೆಗೆ ಸುಮಾರು 9 ಕಂಪ್ನಿಗಳಿಗೆ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತೀನಿ, ಅಂದರೆ ಕ್ರಿಯೇಟಿವ್ ಕನ್ಸಲ್ಟೆಂಟಾಗಿ. ಇವಾಗ ಸಾಕಷ್ಟು ಜನ ಆ್ಯಡ್ಸ್ ನೋಡ್ತೀರಾ, ಪ್ರತಿನಿತ್ಯ ನಿಮ್ಮ ಟಿ ವಿನಲ್ಲಿ ಬರುತ್ತೆ. ಸೊ ಆ ಆ್ಯಡ್ಸಿಂದ ಹಿಡಿದು ದೊಡ್ಡ ಕಂಪ್ನಿಗಳ ಅಕ್ವಿಸಿಷನ್ವರೆಗೂ ಏನೇನೋ ಮೀಡಿಯಾ ಅಸೆಟ್ಸ್ ಮಾಡಬೇಕಾಗತ್ತೋ ಇದೆಲ್ಲವೂ ನನ್ನ ಹೊಟ್ಟೆಪಾಡಾಗಿದೆ ಇವತ್ತಿನ ದಿವಸ. ನನ್ನ ಜೊತೆಗೆ ನನ್ನ ಕಂಪ್ನಿಯಲ್ಲಿ ಸುಮಾರು ಒಂದು 80-100 ಜನ ಕೆಲಸ ಮಾಡ್ತಾರೆ. ನನ್ನ ಪಾರ್ಟ್ನರ್ಸ್ ಆ್ಯಂಡ್ ವೆಂಡರ್ಸ್ ಆಗಿ ಸುಮಾರು ಒಂದು 120 ಜನ ಕೆಲಸ ಮಾಡ್ತಾರೆ. ಸೊ ನಾನು ನಿಂತರೆ ಗಾಡಿ ನಿಂತೋಗುತ್ತಲ್ಲಿ. ಸೊ ಪ್ರತಿನಿತ್ಯ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಇವರೆಲ್ಲರಿಗೂ ಹೊಟ್ಟೆ ತುಂಬಿಸ್ಬೇಕು ಅಂತೇಳಿ ನಾನು ಕೆಲ್ಸಕ್ಕೆ ಹೋಗಬೇಕು. ಜವಾಬ್ದಾರಿ ಜಾಸ್ತಿ ಆಗಿದೆ. ಹಾಗಾಗಿ ಸಿನಿಮಾ ಅನ್ನೋದು ತುಂಬ ಬಿಡುವಿನಿಂದ, ಅಂದರೆ ಇಫ್ ಯು ಆರ್ ದ ಹೀರೋ ಇದೆಲ್ಲ ಮಾಡ್ಬೋದು. ನಾನು ಹೀರೋ ಅಲ್ಲ, ನಾನೊಬ್ಬ ಪೋಷಕ ನಟ. ಸೊ ಹಾಗಾಗಿ ನನ್ನ ಏನು ಹೇಳ್ತೀರಾ, ನನ್ನ ಒಲವು, ನನ್ನ ಪ್ರೀತಿ ಈಗ ಸದ್ಯಕ್ಕೆ ಇದ್ರ ಮೇಲಿದೆ. ಸಿನಿಮಾ ಬಿಟ್ಟಿದ್ದೀನಿ ಅಂತಲ್ಲ. ಬಟ್ ಈಗ ಸಿನಿಮಾ ಅನ್ನೋದೇ ಒಂದು ಮೋಹ, ಅದು ಒಂದು ರೀತಿ ಮಾಯಾಲೋಕ ಅಂತ ಹೇಳ್ತಾರಲ್ಲ. ಹೂಎವರ್ ಎಂಟರ್ಸ್ ಟು ದ ಸಿನಿಮಾ, ಅದರಿಂದ ಆಚೆ ಬರೋದು, ವಿಮುಖ ಆಗೋದು, ಅಂದರೆ ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ಅದರ್ ಥಿಂಗ್ಸ್ ಅಂತ ಹೇಳೋದೇ ಬಹಳ ಕಷ್ಟ. ಇದು ವರ್ಕ್ ಆಗಲಿಲ್ವಾ, ಅಲ್ಲೇ ಇನ್ನೂ ಏನಾದರೂ ಮಾಡೋಣ ಅಂತ ಅಲ್ಲೇ ಸುತ್ತಾ ಇರ್ತಾರೆ. ನಿಮಗೆ ಫೇಮ್ ಇತ್ತು, ನೇಮ್ ಇತ್ತು, ಯು ಹ್ಯಾಡ್ ಲಾಡ್ ಆಫ್ ಆಪ್ಷನ್ಸ್, ಸ್ಟಿಲ್ ಯು ಹ್ಯಾವ್ ಅ ಲಾಡ್ ಆಫ್ ಆಪ್ಷನ್ಸ್. ಯಾಕೆ ಈ ಕಡೆ ಹಿಂಗೆ ಯೂಟರ್ನ್ ತೊಗೊಂಡಿದ್ದು ಅಥವಾ ಡಿಫ್ರೆಂಟ್ ಡೈರೆಕ್ಷನ್ ತೊಗೊಂಡಿದ್ದು? ಇಲ್ಲ, 2 ವಿಚಾರ. ಒಂದು, ನನಗೆ ಉದ್ದೇಶಪೂರ್ವಕವಾಗಿ ನಾನು ಇದನ್ನು ಮಾಡಿದ್ದು. ಸುಮಾರು 30 ವರ್ಷಗಳ ಕಾಲ ನಾನು ಬರೀ ಜನರನ್ನು ರಂಜಿಸೋ ಕೆಲಸನೇ ಮಾಡಿದೆ. ಅವ್ರನ್ನ ರಂಜಿಸೋ ಒಂದು ಉದ್ದೇಶದಲ್ಲಿ, ಏನೋ ಸಾಧನೆ ಮಾಡಬೇಕು ಅನ್ನೋ ಹಠದಲ್ಲಿ ನಾನು ಬದುಕೇ ಮರ್ತೋಗಿದ್ದೆ. ನಾನು ಏನಿಲ್ಲ, ಲಕ್ಸುರಿ ಆಫ್ ಲೈಫ್ ಅಂತೀವಿ ಗೊತ್ತಾ. ಇಡ್ಲಿ ತಿನ್ನಬೇಕು ಅನ್ಸತ್ತೆ, ದೋಸೆ ತಿನ್ನಬೇಕು ಅನ್ಸತ್ತೆ,
ನಾನು 4 ವರ್ಷ ಅನ್ನ ತಿಂದಿರಲಿಲ್ಲ. 4 ವರ್ಷ ಅನ್ನ ತಿಂದಿರಲಿಲ್ಲ. ಆಮೇಲೆ ಮದುವೆ ಆಗಬೇಕು ಅನಿಸುತ್ತೆ, ನನ್ನ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರಬೇಕು ಅನಿಸುತ್ತೆ. ನಾನು ಅವಳು ಇಬ್ಬರೇ ಕೂತಿರ್ಬೇಕಾರೆ ಯಾರು ನಮ್ಮನ್ನು ನೋಡದೇ ಇರಲಪ್ಪ, ನನ್ನನ್ನು ಎಷ್ಟೋ ಸಲ ನಾವಿಬ್ಬರು ಡೇಟ್ಗೆ ಅಂತ ಹೋಗ್ತೀವಿ, ಯಾರೋ ಸಿಗ್ತಾರೆ, ಹರಟೆ ಹೊಡ್ಕೊಂಡು ಆ ಒಂದು ಇಂಟಿಮೆಸಿನೇ ಹೊರಟೋಗ್ಬಿಡತ್ತೆ. ಆ ಕಾನ್ವರ್ಸೇಷನ್ ಪ್ರೈವಸಿ ಇರೋದಿಲ್ಲ. ಬದುಕಿನ ಕೆಲವು ಎಮೋಷನ್ಗಳು ಅಂದರೆ ಕ್ಯೂನಲ್ಲಿ ನಿಂತ್ಕೊಂಡು ಏನಾದ್ರು ತೊಗೋಬೇಕು ಅಂತ ಆಸೆ ಆಗುತ್ತೆ ಕೆಲವು ಸಲ. ಯಾಕಂದರೆ ಒಬ್ಬರು ನಟರಾದಾಗ ನಿಮ್ಗೆ ಯಾರಿಗೂ ಜನ ಕ್ಯೂನಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಹೋಗಿ ಸರ್ ಮುಂದೆ ಹೋಗಿ ಸರ್ ಅಂತಾರೆ, ಅಥವಾ ಯಾರೋ ಕರ್ಕೊಂಡು ಹೋಗ್ತಾರೆ. ಈ ಥರದ ಅಭಿಮಾನ ಪ್ರೀತಿ ತೋರಿಸ್ತಾರೆ ಜನ. ಬಟ್ ಕೆಲವು ಸಲ ನಮ್ಮನ್ನು ಈ ಥರ ಮುಂದೆ ತಳ್ತಾರಲ್ಲ, ಅವ್ರ ಬದುಕಿಯಾಗಿರುತ್ತೆ, ನಾವು ಅವ್ರ ಥರ ಬದುಕಬೇಕಲ್ವಾ ಅನ್ನೋ ಒಂದು ಒಬ್ಬ ನಟನಿಗೆ ಅಥವಾ ಎನಿಬಡಿ ಇನ್ ದ ವರ್ಲ್ಡ್ ಅದೇ ಅಲ್ವಾ ಬೇಕಿರೋದು ಅವರಿಗೆ. ಸಂಬಡಿ ಶುಡ್ ರೆಕಗ್ನೈಸ್, ಯಾರೋ ನಮಗೆ ಆ ಎಲೀಟ್ ಸ್ಥಾನ ಸಿಗಬೇಕು, ಎಲೀಟ್ ಹಕ್ಕುಗಳು ಸಿಗಬೇಕು, ಎಲೀಟ್ ಏನು ಸಿಗುತ್ತೆ ಅಂದರೆ ಯಾರ್ಯಾರು ನಮ್ಮನ್ನು ಗೌರವಿಸ್ತಾರೋ ಅದೆಲ್ಲನೂ ನಮಗೆ ಸಿಗಬೇಕು. ಅದೇ ತಾನೇ ಒಬ್ಬ ನಟ ಆಗಲಿ ಅಥವಾ ಎನಿಬಡಿ ಇನ್ ದ ವರ್ಲ್ಡ್ ಅವರಿಗೆ ಇಷ್ಟ ಆಗಲ್ವಾ ಅದೆಲ್ಲ? ನಾನು ಹಂಪಿನಲ್ಲಿ ಇದೇ ಪ್ರಶ್ನೆನ ಒಬ್ಬರು ಗುರುಗಳಿಗೆ ಕೇಳಿದೆ. ನಾನು ಅವರು ತಿರುಗಾಟದಲ್ಲಿದ್ದರು. ನೋಡಿ ಸರ್, ನನಗೆ ಈ ಥರ ನಂಗೆ ತುಂಬ ಇಷ್ಟ, ನನಗೆ ಆದರೆ ಏನೋ ಒಂಥರ ಸಮಾಧಾನ ಇಲ್ಲ ಅದರಲ್ಲಿ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ನನಗೆ ಸಾಕು, ನಿನಗೆ ಬೇಕು ಅಂತರು. ಅಂದರೆ ಸಾಕು ಅನ್ನೋದನ್ನು ಕಲಿ, ಬೇಕು ಅನ್ನೋದನ್ನು ಬಿಡು. ನೀನು ಯಾವಾಗ ಬೇಕು 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 ಅಂತ ಅದನ್ನು ಅರಸ್ತಾ ಹೋಗ್ತೀಯೋ ಅದರ ಮಿತಿನೇ ಇಲ್ಲ. ಹಾಗಾಗಿ ಇಷ್ಟೊಂದು ವ್ಯಾಪ್ತಿ ಇದೆ, ಇಷ್ಟೊಂದು ಜನ ಅಂತ ತಿಳ್ಕೊಂಡಿದ್ಯಾ, ಇಷ್ಟೊಂದು ವಿಷಯಗಳನ್ನ ನೋಡಿದ್ಯಾ, ಇಷ್ಟು ಜನರು ಸ್ನೇಹ ಮಾಡಿದ್ಯಾ, ಕೈ ಕುಲುಕಿದ್ಯಾ, ಇಷ್ಟು 9-10 ಸಾವಿರ ಫೋನ್ ನಂಬರ್ಗಳಿದೆ ನಮ್ಮ. ಸಾಕು, ಇದಕ್ಕಿಂತ ಮುಂದೆ ಹೊಸದೇನೂ ಬೇಡ, ಇರೋದನ್ನು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ನಮ್ಗೆ. ನಾನು ಆ ಮೋಡ್ಗೋದೆ. ಆ ಒನ್ ಲೈನ್ ನನ್ನ ಲೈಫ್ ಚೇಂಜ್ ಮಾಡ್ತು. ಸೊ ಇವಾಗ ಏನಂದರೆ ಸುಮಾರು 2019-20 ಆ ಸಮಯದಲ್ಲಿ ಇದಾಗಿದ್ದು ನನಗೆ ತುಂಬ ಒಂಥರ ನನಗೆ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಏನಂದರೆ ಜೋಶಿಲೆ ವೆಬ್ ಸೀರೀಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಹಿಟ್ಟಾಯಿತು ಸೀರೀಸು. ಬಟ್ ನನ್ನ 2 ವರ್ಷದ ಪ್ರಯತ್ನ ಆಚೆ ಬಂದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಒಂದು ಪ್ರಶ್ನೆ ಬಂತಲ್ಲ. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ, ಕೈಯಲ್ಲಿ ಮುಂದೆ ಏನು ಮಾಡಬೇಕು ಕೆಲಸ ಗೊತ್ತಿರಲಿಲ್ಲ. ವೆಬ್ ಸೀರೀಸ್ ಮಾಡಬೇಕು ಬನ್ನಿ ಅಂದರೆ ಯಾರು ನಮ್ಮಲ್ಲಿ ತೊಗೊಳ್ತಾ ಇರಲಿಲ್ಲ. ಅವಾಗ ವಿನಾಯಕ್ ಜೋಶಿಗೆ ಟ್ರಬಲ್ಸ್ ಇದ್ವಾ? ವಿನಾಯಕ್ ಜೋಶಿ ಯಾವ ಟ್ರಬಲ್ ಇಲ್ಲ ಹೇಳಿ. ಏನೋ ಒಂದು ಅದೇನಾಗುತ್ತೆ ಅಂದರೆ ಕೆಲವು ಸಲ ನಿಮಗೆ ಟ್ರಬಲ್ ಇಲ್ಲ ಅಂದರೆ ಏನೋ ಮಿಸ್ ಆಗ್ತಾ ಇದೆ ಲೈಫಲ್ಲಿ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಂಗೆ ಅಲ್ಲೇ ಅರ್ಥ ಆಗಿತ್ತು, ನನಗೆ ಟ್ರಬಲ್ ಅಲ್ಲ, ಚಾಲೆಂಜಸ್ ಬೇಕು ಅನ್ನೋದು. ಸೊ ಟ್ರಬಲ್ಗೂ ಚಾಲೆಂಜ್ಗೂ ಇರೋ ವ್ಯತ್ಯಾಸ ಒಂದೇ. ಟ್ರಬಲ್ ಕೆನಾಟ್ ಬಿ ಸಾಲ್ವ್ಡ್, ಚಾಲೆಂಜಸ್ ಕ್ಯಾನ್ ಬಿ ಸಾಲ್ವ್ಡ್ ಅಥವಾ ಅಚೀವ್ಡ್ ವಾಟ್ ಎವರ್. ಸೊ ಆ ಮೈಂಡ್ ಶಿಫ್ಟ್ ಆಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನೋಡಿ, ನಾನು ಅದೇ ಅಂದ್ಕೊಂಡೆ, ಜೋಶಿಲೆ 30-40 ಲಕ್ಷ ಇನ್ವೆಸ್ಟ್ ಮಾಡಿ ಆಗಿನ ಕಾಲಕ್ಕೆ ಮಾಡಿದ್ದದು 7 ವರ್ಷದ ಹಿಂದೆ. ಅಂದರೆ ಅಷ್ಟು ದುಡ್ಡು ಹಾಕಿದ್ವ 120 ಜನರ ಕೊಲಾಬ್ರೇಟಿವ್ ಎಫರ್ಟ್. ಚಂದನ್ ಶೆಟ್ಟಿ ಫ್ರೀಯಾಗಿ ಬಂದು ಹಾಡು ಹೇಳಿದ್ರು, ವಾಸು ದೀಕ್ಷಿತ್ ಬಂದು ಫ್ರೀಯಾಗಿ ಬಂದು ಹಾಡು ಆ್ಯಕ್ಟ್ ಮಾಡಿದ್ರು. ಹಂಗಂತ ಮಾತ್ರಕ್ಕೆ ಎಷ್ಟೋ ವಿಷಯಗಳನ್ನು ನಾವು ಎಲ್ಲವೂ ಫ್ರೀಯಾಗಿ ಮಾಡೋಕ್ಕಾಗಲ್ಲ, ಕೆಲವುದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ಅಣ್ಣ ಅಪ್ಪ ಅಂತ ಕೆಲವ್ರ ಹತ್ರ ದಾನ, ಆಮೇಲೆ ಸ್ಪಾನ್ಸರ್ಶಿಪ್ಪು. ಬಟ್ ಏನು ಹೆಮ್ಮೆ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ನಾನು ಯಾರ ಹತ್ರನೂ ಇಸ್ಕೊಳ್ಳಿಲ್ಲ. ಸರ್ ಇಲ್ಲ, ಇದು ಮಾಡೋಂಗಿದ್ರೆ ಸ್ಪಾನ್ಸರ್ಶಿಪ್ ಮಾಡಿ, ಒಂದು ಡೊನೇಷನ್ ಮಾಡಿ. ಇಲ್ಲ ಅಂದರೆ ಯಾಕೆಂದರೆ ಇಂಟೆಂಟ್ ಏನಂದರೆ 27 ವಿಕಲಚೇತನರನ್ನ ಹೊರಗೆ ತರುವಂತಹ ಪ್ರಯತ್ನ. ಅಂದರೆ ಕೈಯಿಲ್ದಿರೋನು ಹೇಗೆ ಈಚ್ತಾನೆ, ಕಾಲಿಲ್ದಿರೋನು ಹೇಗೆ ಓಡ್ತಾನೆ, ಕಣ್ಣಿಲ್ದಿರೋನು ಹೇಗೆ ಕನಸು ಕಾಣ್ತಾನೆ, ಜೀವನ ಮಾಡೋಕ್ಕೆ ಬುದ್ಧಿ ಬೇಕಾ, ಈ ಎಲ್ಲ ಪ್ರಶ್ನೆಗಳು ನಾನು ನಿತ್ಯ ಕಾಡ್ತಾ ಇತ್ತು.